ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವರ್ಷಿತ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದ್ದೀನಿ. ಹಾಗೆ ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಅಂತ ಕೇಳ್ತಾ, ನಮ್ಮ ಮನೆಯ ಶಿವರಾತ್ರಿ ಹಬ್ಬ ಯಾವ ರೀತಿ ಆಯಿತು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ, ಯಾವ ರೀತಿ ಆಯಿತು ನಮ್ಮ ಮನೆಯ ಶಿವರಾತ್ರಿ ಹಬ್ಬ ಅಂತ ನೋಡ್ಕೊಬೇಡ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಮ್ಮನೇಲಿ ಕೂಡ ಶಿವರಾತ್ರಿ ಹಬ್ಬ ಮುಗೀತು, ಅಭಿಷೇಕ ಕೂಡ ಮುಗೀತು, ಪೂಜೆ ಎಲ್ಲ ಹಸ್ಬೆಂಡ್ ಮಾಡಿದರು. ನೆಕ್ಸ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನಿವಾಗ ಶಿವ ಪೂಜೆ ಮಾಡ್ಕೋತಾ ಇದ್ದೀನಿ. ಶಿವ ಪೂಜೆ ಮಾಡಿಕೊಂಡು ನಾವು ಮನೆ ದೇವಸ್ಥಾನಕ್ಕೆ ಹೋಗಬೇಕು. ಹಾಗೆ ನಿಮಗೆ ಒಂದು ಇಂಟ್ರೆಸ್ಟ್ ಆಗಿರೋ ಭಯಾನಕವಾಗಿದೆ ಆ ಜಾಗ, ಆ ಸ್ಥಳ. ಅಲ್ಲಿ ಹೋಗಿ ಶಿವಪ್ಪ ನೆಲೆಸಿದೆ. ಆ ಜಾಗ ಕೂಡ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸ್ಕಿಪ್ ಮಾಡದೆ ಕಡೆ ತನಕ ನೋಡಿ, ಆಯಿತಾ? ನಮಗೆ ಅಲ್ಲಿ ಹೋಗೋಕ್ಕೂ ಭಯ ಆಗುತ್ತೆ, ಆ ರೀತಿ ಇರುತ್ತೆ. ಅದೇನು ಹೆಂಗಿರುತ್ತೆ ಅಂದರೆ, ಒಂದು ಕೆರೆ ಇರುತ್ತೆ, ಕೆರೆ ಪಕ್ಕ ಇದೆ, ಏರಿ ಪಕ್ಕ. ಅಲ್ಲಿ ಕೆರೆ ತುಂಬಿದ್ರೆ ಆ ನೀರು ಶಿವನ ಮೇಲೆ ಬೀಳುತ್ತೆ. ಕೆರೆ ತುಂಬಿದರೆ ಆ ಒಂದು ದೇವಸ್ಥಾನದ ಒಳಗಿಂದ ನೀರು ಬರುತ್ತೆ. ಸ್ವಲ್ಪ ಭಯಾನಕವಾಗಿದೆ ಅದು. ನೆಕ್ಸ್ಟು ತೋರಿಸ್ತೀನಿ, ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿ. ನೆಕ್ಸ್ಟು ಶಿವ ಪೂಜೆ ಎಲ್ಲ ಮಾಡಿಕೊಂಡು ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಎಲ್ಲ ಹೋಗ್ಬಿಟ್ಟು ನಮ್ಮೂರ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ. ಬಟ್ ನಮ್ಮೂರಲ್ಲಿ ಅಚಲ ಪರಮೇಶ್ವರಿ ಅಂತ ಇದೆ. ಬಟ್ ಆ ದೇವ್ರದ್ದು ಯಾವುದೇ ರೀತಿ ಫೋಟೋ ವಿಡಿಯೋ ಏನೂ ತೆಗಿಯೋ ಆಗಿಲ್ಲ, ಅದಕ್ಕೆ ಅದು ಯಾವುದೂ ಆ್ಯಡ್ ಮಾಡಿಲ್ಲ. ಈಗ ನೆಕ್ಸ್ಟು ಇದು ನಮ್ಮ ಮನೆ ದೇವರು. ಫಸ್ಟು ನಾವು ಏರಿ ಅಂತ ಇದೆ, ನಮ್ಮ ಪಾಪು ಮಂಡೆ ಕೊಡಿಸಿದ್ವಲ್ಲ, ಅದನ್ನು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ನೋಡ್ಕೊಬನ್ನಿ. ಕ್ಲಿಪ್ಪಿಂಗ್ಸ್ ಎಲ್ಲ ಐ ಕಾರ್ಡಲ್ಲಿ ಹಾಕಿರ್ತೀನಿ. ನೆಕ್ಸ್ಟ್ ನೋಡಿ, ನಾನು ಹೇಳಿದ್ನಲ್ಲ, ಇದೇ ಭಯಾನಕ ಇರೋದು. ಇದ್ರೊಳಗೆ ನೀರು ಹರಿತಾನೆ ಇದೆ ಸ್ವಲ್ಪ ಸ್ವಲ್ಪ. ಅಲ್ಲಿ ಈಶ್ವರ ಇದೆಯಲ್ವಾ, ಅಲ್ಲಿ ತುಂಬ ನೀರು ನಿಂತಿದೆ. ಕೆರೆ ತುಂಬಿದಾಗಂತೂ ಹೋಗೋಕ್ಕೆ ಆಗಲ್ಲ. ಇಲ್ಲೆಲ್ಲ ಕಪಟ ಜಾಸ್ತಿ ಹಾರಾಡ್ತಾ ಇರ್ತವೆ. ಬಟ್ ನಾವು ವರ್ಷ ಇಲ್ಲಿಗೆ ಹೋಗಲೇಬೇಕು. ನೋಡಿ, ಶಿವಪ್ಪ ಅಲ್ಲಿ ಕಾಣ್ತಾ ಇದೆ. ಬಂದು ಪೂಜೆ ಮಾಡಿ ಹೋಗಿದ್ದಾರೆ. ನಾವು ಧೈರ್ಯ ಮಾಡಿ ಒಳಕ್ಕೆ ಹೋದ್ವಿ. ವರ್ಷ ಹೋಗ್ತಾನೆ ಇರ್ತೀವಿ, ನೀರಿದ್ದೇ ಇರುತ್ತೆ. ಆದರೆ ಅದರೊಳಗೆ ಫುಲ್ ಕತ್ಲು. ನಾವು ಟಾರ್ಚ್ ಹಾಕಿರೋದಕ್ಕೆ ನಿಮಗೆ ಇಷ್ಟ ಆದರೂ ಕಾಣ್ತಾ ಇದೆ. ನೋಡಿ ಕಪಟ ಹೆಂಗೆ ಹಾರಾಡ್ತಾ ಇದೆ. ನಾವು ಅದನ್ನು ಕಪಟ ಅಂತೀವಿ, ನಿಮ್ಮ ಕಡೆ ಏನಂತೀರ ಬಾಹುಲಿ ಅಂತಾರ ಏನೋ ಅಂತಾರೆ. ನೆಕ್ಸ್ಟು ನನ್ನ ಹಸ್ಬೆಂಡು ನಾವು ಇಷ್ಟು ಒಳಕ್ಕೆ ಹೋಗಿದ್ದು, ಅಲ್ಲಿ ತುಂಬ ನೀರಿತ್ತು. ನೋಡಿ, ಆ ಕೆಳಗೆ ಅಲ್ಲಿಂಗೂ ಕಾಣ್ತಾ ಇದೆ ನೋಡಿ, ಅದು ನೀರು, ಅಷ್ಟು ನೀರಿದೆ. ನಾವು ಮುಂದೆನೇ ಮಾಡಿಕೊಂಡು ಬಂದ್ವಿ, ಏಕೆಂದರೆ ಭಯ ಇದ್ದೇ ಇರುತ್ತಲ್ವ, ಕಪಟಗಳೆಲ್ಲ ಹಾರಾಡ್ತಾ ಇದ್ವಿ. ನೋಡಿ, ಇದು ಈ ಥರ ಇದೆ. ಒಳಗೆ ಬಂದರೆ ಫುಲ್ಲು ಕತ್ಲೆ ಇರುತ್ತೆ. ನಾವು ಟಾರ್ಚ್ ಹಾಕ್ಕೊಂಡು ಬಂದು ಪೂಜೆ ಮಾಡ್ಕೊಂಡು ಹೋದ್ವಿ. ನಿಮಗೂ ಈ ರೀತಿ ಎಲ್ಲ ನೀವು ಒಬ್ಬರೇ ಬರಬೇಕು ಅಂದರೆ ತುಂಬ ಭಯ ಆಗುತ್ತೆ, ಆ ರೀತಿ ಇದೆ. ನೆಕ್ಸ್ಟು ಅದ್ರ ಪಕ್ಕನೇ ಫುಲ್ ಕತ್ಲಿದೆ. ಇಲ್ಲಿ ಅಚ್ಚ ಕನ್ಯರು ಅಂತ ಇದ್ದಾರೆ, 9 ಜನ. ಆ ಕೆರೆಯಲ್ಲಿ ಇರುತ್ತಲ್ವ, ಆ ಕೆರೆಯಲ್ಲಿ ಇದ್ರಂತೆ ಮುಂಚೆ. ಈ ದೇವಸ್ಥಾನ ಇಲ್ಲಿ ಸ್ಥಾಪನೆ ಹೆಂಗೆ ಮಾಡಿದ್ದಾರೆ, ಆ ದೇವರು ಬಂದು ಇಲ್ಲಿ ಹೆಂಗೆ ನೆಲೆ ಹುಡ್ತು ಅನ್ನೋದೇ ಗೊತ್ತಿಲ್ಲ, ಅಷ್ಟು ಅದ್ಭುತವಾಗಿದೆ. ನೆಕ್ಸ್ಟು ಇಲ್ಲಿ ಭತ್ತ ಕೂಡ ಎಲ್ಲ ಬೆಳೆದಿದ್ರು, ಅದು ಒಂದು ಕ್ಲಿಪ್ಪಿಂಗ್ಸ್ ಇರಲಿ ಅಂತ ಆ್ಯಡ್ ಮಾಡಿಕೊಂಡೆ. ನೆಕ್ಸ್ಟು ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಕೂಡ ಪೂಜೆ ಎಲ್ಲ ಚೆನ್ನಾಗಾಯಿತು. ಪೂಜೆ ಮಾಡಿಕೊಂಡು ನಾವು ನೆಕ್ಸ್ಟು ನೋಡಿ, ಇದೇನೆ ನಾನು ಆವಾಗಲೇ ತೋರಿಸಿದ ಅದ್ಭುತ ಭಯಂಕರ ಒಂದು ಸ್ಥಳ. ನಾವು ಇಲ್ಲಿ ವರ್ಷ ಹೋಗ್ತಾನೆ ಇರ್ತೀವಿ. ಸಿಕ್ಕಾಪಟ್ಟೆ ಕಪಟಗಳು ಎಲ್ಲ ಇರ್ತವೆ. ಆದರೂ ಯಾಕೋ ಈ ವಿಡಿಯೋ ನಿಮ್ಮ ಜೊತೆನೂ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು, ಅದಕ್ಕೆ ಈ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ವಾಯ್ಸ್ ಸ್ವಲ್ಪ ಕಟ್ಬಿಟ್ಟಿದೆ, ಫೀವರ್ ಆಗಿದೆ, ಅದರಿಂದ ಈ ರೀತಿ ಆಗಿದೆ. ಯಾವ ರೀತಿ ಆಯಿತು ಅಂತ ನೋಡಿದ್ರಲ್ವಾ? ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.